12 ವರ್ಷದ ಬಾಲಕ ಮನೆಯ ಮೇಲ್ಚಾವಣಿಯ ಮೇಲೆ ಬಟ್ಟೆ ಒಣಗಾಕೋಕೆ ಹೋಗಿ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗಂಭೀರ ಗಾಯಗೊಂಡಿದ್ದಾನೆ. ಹೌದು, ಕೂಲಿ ಕಾರ್ಮಿಕ ಸಲೀಂ ಪಾಷಾ ಅವರ ಪುತ್ರ 6ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾನ್ ಶಾಲೆಗೆ ರಜೆ ಇದ್ದ ಕಾರಣ ಮನೆ ಮೇಲ್ಚಾವಣಿಯ ಮೇಲೆ ಬಟ್ಟೆ ಒಣಗಾಕೋಕೆ ಹೋದಾಗ ಬಾಲಕನ ತಲೆಗೆ ಎಲ್ಟಿ ವಿದ್ಯುತ್ ತಂತಿ ತಗುಲಿ ಶಾಕ್ ಹೊಡೆದಿದೆ. ವಿದ್ಯುತ್ ಶಾಕ್ ಹೊಡೆದಂತಹ ಪರಿಣಾಮವಾಗಿ ಆತ ಮೇಲ್ಚಾವಣಿಯಿಂದ ನೆಲಕ್ಕೆ ಬಿದ್ದು ತಲೆ ಹಾಗೂ ಮುಖ ಭಾಗದಲ್ಲಿ ಗಂಭೀರ ಸುಟ್ಟ ಗಾಯಗಳು ಆಗಿವೆ. ಈ ಘಟನೆ ಮಾರ್ಚ್ 1 ಭಾನುವಾರದಂದು ನಡೆದಿದ್ದು ಬಾಲಕ ನೋವಿನಿಂದ ನರಳಾಡುವಂತಾಗಿದೆ. ಇನ್ನು ಗಾಯಗೊಂಡ ಬಾಲಕನನ್ನ ತಕ್ಷಣವೇ ಪಾಟೀಲ್ ಆಸ್ಪತ್ರೆಗೆ ದಾಖಲಿಸಿದ್ದು ಸದ್ಯ ಚಿಕಿತ್ಸೆ ಮುಂದುವರೆದಿದೆ. ಬಾಲಕನ ತುಟಿ ಸೀಳಿದು ತಲೆಗೆ ತೀವ್ರ ಪೆಟ್ಟಾಗಿರೋದ್ರಿಂದ ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಆದ್ರೆ ಅತ್ಯಂತ ಬಡತನದಲ್ಲಿರುವಂತಹ ಈ ಕೂಲಿ ಕಾರ್ಮಿಕನ ಕುಟುಂಬಕ್ಕೆ ಚಿಕಿತ್ಸೆಯ ಭಾರಿ ವೆಚ್ಚವನ್ನ ಭರಿಸೋಕೆ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಪೋಷಕರು ಅಸಹಾಯಕರಾಗಿ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಈ ಘಟನೆಗೆ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯವೇ ನೇರ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಜೀರ್ ಸಾಬ್ ಮೂಲಿಮನಿ ಅವರು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಬಾಲಕನಿಗೆ ಕಾನೂನುಬದ್ಧವಾಗಿ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಪ್ರದೇಶಗಳಲ್ಲಿ ತೀರಾ ಕೆಳಮಟ್ಟದಲ್ಲಿ ನೇತಾಡ್ತಾ ಇರುವಂತಹ ವಿದ್ಯುತ್ ತಂತಿಗಳಿಂದ ಸಾರ್ವಜನಿಕರ ಜೀವನಕ್ಕೆ ಸಂಚಕಾರ ಬಂದಿದ್ದು ಜೆಸ್ಕಾಂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಆ ಬಡ ಕುಟುಂಬ ಮಗನ ಜೀವ ಉಳಿಸಿಕೊಳ್ಳೋಕೆ ಆಸ್ಪತ್ರೆಯ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಕೈಯಲ್ಲಿ ಹಣ ಇಲ್ಲದೆ ಎದೆಯಲ್ಲಿ ಅಳು ಹಿಡಿದು ಅಸಹಾಯಕರಾಗಿ ನಿಂತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೇರಿ ಪಟ್ಟಣದಲ್ಲಿ ಕೆಇಬಿ ಅವರ ನಿರ್ಲಕ್ಷ್ಯದಿಂದಾಗಿ 6ನೇ ತರಗತಿಯ ವಿದ್ಯಾರ್ಥಿ 12 ವರ್ಷದ ಬಾಲಕ ಇವತ್ತು ಜೀವನ ಮರಣದ ಹೋರಾಟದಲ್ಲಿದ್ದಾನೆ. ದಿನಾಂಕ 1/3/2026 ರವಿವಾರ ರಜೆ ಇರುವುದರಿಂದ ಮಗು ತನ್ನ ಮನೆಯ ಛಾವಣಿ ಮೇಲೆ ಏರಿದೆ. ಛಾವಣಿಯ ಮೇಲೆ ಜೋತು ಬಿದ್ದಿರ್ತಕ್ಕಂಥ LT ಲೈನ್ ಮಗುವಿನ ತಲೆಗೆ ತಾಕಿ ಭಾರಿ ಶಾಕ್ ಆಗಿದೆ. ಆ ಮಗು ಆ ಶಾಕ್ನಿಂದ ಕೆಳಗಡೆ ಬಿದ್ದಿದ್ದಾನೆ. ಅವನ ಮುಖವೆಲ್ಲ ಸುಟ್ಟು ಹೋಗಿದೆ. ಆಮೇಲೆ ತುಟಿ ಹರಿದು ಹೋಗಿದೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಇಲ್ಕಲ್ಲಿನ ಪಾಟೀಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅಲ್ಲಿಯ ವೈದ್ಯರು ತಲೆಗೆ ಆಪರೇಷನ್ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆಇಬಿ ಅವರ ನಿರ್ಲಕ್ಷ್ಯದಿಂದಾಗಿರುವುದರಿಂದ ಕೆಇಬಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆ ಮಗುವಿನ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು. ಅದರ ಜೊತೆಗೆ ಈ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ದೊಡ್ಡನಗೌಡರು ಆಸ್ಪತ್ರೆಗೆ ಭೇಟಿ ನೀಡಿ ಕಡುಬಡವರಾಗಿರ್ತಕ್ಕಂಥ ಅವರಿಗೆ ಸಹಾಯ ಮಾಡಬೇಕು, ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ನಾನು ನಜೀರ್ ಸಾಬ್ ಮೂಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಅನಿಲ್ ತಡಕಲ್ ಕಾಂಗ್ರೆಸ್ ಯುವ ನಾಯಕ, ಸಂದೀಪ್ ಪಾಟೀಲ್ ಬಿಜೆಪಿ ಯುವ ನಾಯಕ ಹಾನಗಲ್, ರಾಹುಲ್ ಜಾರಕಿಹೊಳಿ ಕಾಂಗ್ರೆಸ್ ಯುವ ನಾಯಕ, ಶರಣ್ ಪಾಟೀಲ್ ಬಿಜೆಪಿ ಯುವ ನಾಯಕ ಗದಗ, ರಜತ್ ಉಳ್ಳಗಡಿಮಠ ಕಾಂಗ್ರೆಸ್ ಯುವ ನಾಯಕ, ವಿನೋದ್ ಅಸೂಟಿ ಕಾಂಗ್ರೆಸ್ ಯುವ ನಾಯಕ, ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ನಾಯಕ, ಮಯೂರ್ ಮೋರೆ ಕಾಂಗ್ರೆಸ್ ಯುವ ನಾಯಕ, ಧ್ರುವ ಜತ್ತಿ ಕಾಂಗ್ರೆಸ್ ಯುವ ನಾಯಕ, ಭರತ್ ಬೊಮ್ಮಾಯಿ ಬಿಜೆಪಿ ಯುವ ನಾಯಕ, ವಿಜಯ್ ನಿರಾಣಿ ಯುವ ನಾಯಕ, ಸೌರವ್ ಆನಂದ್ ಚೋಪ್ರಾ ಯುವ ನಾಯಕ, ಸವದತ್ತಿ ಯಲ್ಲಮ್ಮ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.